ಶಿವಮೊಗ್ಗದಲ್ಲಿ ಡಾಕ್ಟರ್ ಧನಂಜಯ ಸರ್ಜಿ ಅವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ HMPV ವೈರಸ್ ಬಗ್ಗೆ ಜನರು ಹೆದರುವ ಅಗತ್ಯವಿಲ್ಲ. ಸಾಮಾನ್ಯವಾಗಿ ಬರುವ ಜ್ವರ, ಶೀತದ ಮಾದರಿಯಲ್ಲೇ ಇರುವ ಇನ್ಫೆಕ್ಷನ್ ವೈರಸ್ ಇದಾಗಿದ್ದು ಜನರು ಹೆಚ್ಚು ಆತಂಕ ಪಡುವ ಅಗತ್ಯವಿಲ್ಲ ಎಂದು ತಿಳಿಸಿದ್ದಾರೆ. ದೇಶದಲ್ಲೆಲ್ಲ ರಾಜ್ಯದಲ್ಲೆಲ್ಲ ಅದೇನು HMPV ವೈರಸ್ ಬಗ್ಗೆ ಏನು ಸರ್ಚ್ ಮಾಡ್ತೀರಿ ಅದ್ರ ಬಗ್ಗೆ ಖಂಡಿತವಾಗ್ಲೂ ವರಿ ಮಾಡೋ ಅವಶ್ಯಕತೆ ಇಲ್ಲ. ತುಂಬ ಕಾಮನ್ ಬರುವಂಥ ಒಂದು ಇನ್ಫೆಕ್ಷನ್ನು, ಮಾಮೂಲಿ ಕೆಮ್ಮು ಶೀತ ಜ್ವರ ಬಂದರೆ ಹೇಗೆ ಬಂದು ಹೋಗುತ್ತೋ ಆ ಥರ ಒಂದು ವೈರಸ್ ತುಂಬ ಕಾಮನ್. ನಮ್ಮದು ಟೀಚಿಂಗ್ ಇನ್ಸ್ಟಿಟ್ಯೂಟಿಂದ ಸರ್ಜಿ ಹಾಸ್ಪಿಟ್ಲಲ್ಲಿ ನಮಗೆ ನಮ್ಮ PGs ಇರೋದ್ರಿಂದ ನಾವು ನೇಸಲ್ ಸ್ವ್ಯಾಬನ್ನು ಯಾರು ಮಕ್ಕಳು ಅಡ್ಮಿಟ್ ಆಗಿರ್ತಾರೋ ಅಂಥವ್ರಿಗೆ ಕೆಲವೊಂದರು ಯಾರು ಅಫೋರ್ಡಬಲ್ ಇದ್ದಾರೋ ಅಂಥವ್ರಿಗೆ ನಾವು ಟೆಸ್ಟಿಗೆ ಕಳಿಸಿದ್ದೀವಿ. ಆ ಕಳಿಸಿದ್ರಲ್ಲಿ ಸೆಪ್ಟೆಂಬರ್ ತಿಂಗಳಿಂದ ನವಂಬರ್ ತಿಂಗಳು, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ 3 ತಿಂಗಳಲ್ಲಿ ಒಂದು 5 ಕೇಸಸ್ ಪಾಸಿಟಿವ್ ಬಂದಿದೆ. ಬಟ್ ಅದು ಎಲ್ಲವೂ ಚೆನ್ನಾಗಿ ಹೋಗಿದ್ದಾವೆ. ಆ ಥರ ಟೆಸ್ಟ್ ಮಾಡಿದ್ರೆ ಬೇಕಾದಷ್ಟು ಪಾಸಿಟಿವ್ ಬರುತ್ತೆ. ಅದ್ರ ಬಗ್ಗೆ ಖಂಡಿತವಾಗ್ಲೂ ಜನರು ವರಿ ಮಾಡಬಾರ್ದು, ಅದಕ್ಕೆ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಏನಂದರೆ ಈಗ ಹಂಗಂತೇಳಿ ಎಲ್ಲರೂ ಫೇಸ್ ಮಾಸ್ಕ್ ಹಾಕ್ಕೊಂಡು ಎಲ್ಲರೂ ಸ್ಯಾನಿಟೈಸೇಷನ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಇದು ನಾರ್ಮಲ್ ವೈರಸ್ ಆ್ಯಂಡ್ ಲೋ ಪ್ರೊಫೈಲ್ ವೈರಸ್. ಅದು ಏನು ತೊಂದರೆ ಮಾಡೋದಿಲ್ಲ. ಮಾಮೂಲಿ ಕೆಮ್ಮು ಶೀತ ಜ್ವರ ಬರುತ್ತೆ, ಒಂದು 4-5 ದಿನ ಇರುತ್ತೆ, ಅದ್ರ ಪಾಡಿಗೆ ಅದು ಸೆಟ್ಲ್ ಆಗುತ್ತೆ. ಯಾರಿಗೆ ವರಿ ಮಾಡಬೇಕು ಅಂದರೆ ಯಾರು ಸಣ್ಣ ಮಕ್ಳು ಇರ್ತಾರಲ್ಲ ಅಂಥವ್ರು, ಯಾರಿಗೆ ಇಮ್ಯುನೋ ಡಿಫಿಷಿಯನ್ಸಿ ಇರುತ್ತೆ, ಅವರಿಗೆ ರೋಗ ನಿರೋಧಕ ಶಕ್ತಿ ಇರ್ತದೆ, ಯಾರು ಕ್ಯಾನ್ಸರ್ ಕೀಮೋಥೆರಪಿ ಇರ್ತಾರೆ ಅಂಥವರಿಗೆ ಬೇರೆ ಅಷ್ಟೊಂದು ನಮ್ಮ ಇದರೊಳಗೆ ವಾತಾವರಣದಲ್ಲಿ ಬೇಕಾದಷ್ಟು ವೈರಸ್ಗಳಿದೆ. ಅದೇನು ತೊಂದರೆ ಮಾಡುತ್ತೋ ಅದೇ ಥರ ಇದು ತೊಂದರೆ ಮಾಡ್ಬೋದು. ಬಿಟ್ಟರೆ ಬೇರೆ ಸಾಮಾನ್ಯ ಜನರಿಗೆ ಏನು ತೊಂದರೆ ಮಾಡಲ್ಲ. ನ್ಯಾಚುರಲಿ ನಾವೇನು ಯಾರಿಗಾರು ಕೆಮ್ಮು ಶೀತ ಜ್ವರ ಬಂದರೆ ಗುಂಪಲ್ಲಿ ಹೋಗಬಾರ್ದು, ಶಾಲೆಗೆ ಕಳಿಸ್ಬಾರ್ದು, ಆ ಥರ ಏನು ಪ್ರಿಕಾಷನ್ಸ್, ಜನರಲ್ ಪ್ರಿಕಾಷನ್ಸ್ ಇದೆ ಅದನ್ನು ತಗೋಬೇಕು. ಸಾಮಾನ್ಯವಾಗಿ ಕೆಮ್ಮು ಶೀತ ಜ್ವರ ಯಾರಿಗೆ ಬಂದ್ರೂ ವೈರಲ್ ಇನ್ಫೆಕ್ಷನ್ ಇದ್ದರೆ ಫೇಸ್ ಮಾಸ್ಕ್ ಹಾಕೊಳ್ಳಿ ಅಂತ ಹಾಕೊಳ್ಳೋದು ಒಳ್ಳೇದು. ಯಾಕೆಂದರೆ ಬೇರೆಯವ್ರಿಗೆ ಸ್ಪ್ರೆಡ್ ಆಗೋದನ್ನು ತಡಿಬೋದು ಅನ್ನೋ ನಿಟ್ಟಿನಲ್ಲಿ ಮಾತ್ರ. ಆ್ಯಂಡ್ ಫ್ರೀಕ್ವೆಂಟ್ ಹ್ಯಾಂಡ್ ವಾಶ್ ಮಾಡೋದು ಮೆಥಡನ್ನು ಅದು ತುಂಬ ಗಾಬರಿ ಮಾಡಿಕೊಂಡು ಅದನ್ನು ಹೆದರಿಸುವಂಥ ವಾತಾವರಣ ಖಂಡಿತ ಉಪಯೋಗ ಮಾಡೋದು. ಕಾಮನ್ ವೈರಸ್ ಕೋವಿಡ್ ಭಯ ಇತ್ತಲ್ಲ, ಅದೇ ಇದು ಒಂದು ಭಯ. ಕೋವಿಡ್ ಭಯ ಅಂತಂದರೆ ಕೋವಿಡ್ ಆ ವೈರಸ್ ಆ ಥರ ಇತ್ತು, ಬಟ್ ಈ ವೈರಸ್ ಹಾಗಲ್ಲ. ಇಟ್ಸ್ ಎ ಕಾಮನ್ ವೈರಸ್. ನಾವು ಸುಮ್ಮನೆ ಇದಕ್ಕೆ ಅಂತಲ್ಲ, ಯಾವಾಗಲೂ ಡೇಟಾ ನೋಡ್ಬೇಕಾದ್ರೆ ಚೆಕ್ ಮಾಡಿದಾಗ ನಾವು ಬೇರೆ ವೈರಸ್ಸಿಗೆ, ನಾವು ಇನ್ಫ್ಲೂಯೆನ್ಸಾ ವೈರಸ್ಸಿಗೋಸ್ಕರ ಅಥವಾ ಕೋವಿಡ್ ಕೊರೋನಾ ವೈರಸ್ಗೋಸ್ಕರ ನಾವು ಚೆಕ್ ಮಾಡಿದ್ದ ಟೈಮಲ್ಲಿ ಇದು ವೈರಸ್ ಪಾಸಿಟಿವ್ ಬಂದಿದ್ದು ರಿಪೋರ್ಟ್ ಇದೆ ಅಷ್ಟೇ. ಹಾಗಾಗಿ ಜನತೆ ಖಂಡಿತವಾಗ್ಲೂ ಇದ್ರ ಬಗ್ಗೆ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಇದು ತುಂಬ ಅದನ್ನು ಟೆನ್ಷನ್ ಮಾಡಿಕೊಂಡು ಅದಕ್ಕೆ ಹೆದರುವಂಥ ಅವಶ್ಯಕತೆ ಖಂಡಿತ ಇದೆ.